ಅನ್ಫಾರ್ಚುನೇಟ್ಲಿ KCET 2025 ಎಕ್ಸಾಮಿನೇಷನ್ ಅಂತೂ ಅನ್ಕೊಂಡಂಗೆ ಆಗಿಲ್ಲ. ಹೀಗಿರುವಾಗ ನಿಮ್ಗೊಂದು ಒಳ್ಳೆ ಕಾಲೇಜಲ್ಲಿ ಲೈಕ್ ಸೀಟ್ ಸಿಗಬೇಕು ಅಂತ ಅಂದ್ರೆ ನಿಮ್ ಕೌನ್ಸಿಲಿಂಗ್ ಅಥವಾ ಆಪ್ಷನ್ ಎಂಟ್ರಿ ಅನ್ಕೊಳ್ಳೋದಕ್ಕಿಂತ ತುಂಬಾ ಚೆನ್ನಾಗಬೇಕು ತಾನೆ. ಅದಕ್ಕೆ ಅಂತಾನೆ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಡೀಟೇಲ್ಡ್ ಫ್ಯಾಷನ್ ಅಲ್ಲಿ ಹೇಳಕ್ ಬಂದಿದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಅಂಡ್ ನಿಮ್ ಫ್ರೆಂಡ್ಸ್ ಯಾರಾದ್ರೂ ನಿಮ್ ಜೊತೆ KCET ಬರ್ದಿದ್ರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಶೇರ್ ಮಾಡಿ ಇವಾಗ್ಲೇನೆ. And counseling ali, if you want to use my experience of guiding students over the last 2 to 3 years in this counseling process, so ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವೇನು ಮಿಸ್ ಮಾಡ್ಕೋಬಾರ್ದು ಅಂತ ಅಷ್ಟೇನೆ. ಫಸ್ಟ್ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಈ ವರ್ಡ್ಸ್ ನ ಬ್ರೇಕ್ ಡೌನ್ ಮಾಡೋಣ. ಫಸ್ಟ್ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ನೋಡೋಣ. ಎಲ್ಲರಿಗೂ ಒಂದು ಐಡಿಯಾ ಅಂತೂ ಇರುತ್ತೆ. ಇವಾಗ ನಿಮ್ಗೆ ಲೈಕ್ ಒಂದು ಎಕ್ಸಾಂಪಲ್ ಜೊತೆ ಹೇಳೋದಾದ್ರೆ, ಇವಾಗ ಕ್ಲಾಸಲ್ಲಿ ಕೂತಿರ್ತೀರಾ, ಲೈಕ್ 3 ತರ ಚಾಕ್ಲೇಟ್ಸ್ ಇರುತ್ತೆ. ಕಿಟ್ ಕ್ಯಾಟ್ ಇದೆ, ಮತ್ತೆ ಡೈರಿ ಮಿಲ್ಕ್ ಇದೆ, ಮತ್ತೆ ಮಿಲ್ಕಿ ಬಾರ್ ಇದೆ. ಸೊ ಈ ತರ 3 ಚಾಕ್ಲೇಟ್ ಇದೆ. ನಿಮ್ಗೆ ಯಾವ ಚಾಕ್ಲೇಟ್ ಬೇಕು ಅಂತ ಪ್ರಯಾರಿಟಿ ವೈಸ್ ಕೊಡಿ ಅಂತ ಕೇಳ್ತಾರೆ. ಸಪೋಸ್ ನನಗೆ ಕಿಟ್ ಕ್ಯಾಟ್ ಫಸ್ಟ್ ತುಂಬಾ ಇಷ್ಟ, ಅದಾದ್ಮೇಲೆ ಸೆಕೆಂಡ್ ಲೈಕ್ ಮಿಲ್ಕಿ ಬಾರ್ ಇಷ್ಟ, ಅದಾದ್ಮೇಲೆ ನನಗೆ ಡೈರಿ ಮಿಲ್ಕ್ ಇಷ್ಟ ಅಂತ ಅನ್ಕೊಳ್ಳಿ. ಲೈಕ್ ಪ್ರಿಫರೆನ್ಸಸ್ ಬಗ್ಗೆ ಬೇಡ, ನಿಮ್ಗೊಂದು ಎಕ್ಸಾಂಪಲ್ ಜೊತೆ ಅರ್ಥ ಮಾಡಿಸ್ತಿರೋದಷ್ಟೇ. ಈಗಿರುವಾಗ ನಾನು ಏನ್ ಮಾಡ್ತೀನಿ, ಫಸ್ಟ್ ಆಪ್ಷನ್ ಆಗಿ ಯಾವ್ದನ್ನ ಕೊಡ್ತೀನಿ. ನನ್ಗೆ ಯಾವ್ದು ಇಷ್ಟ ಅಂತ ಹೇಳಿದೆ, ಕಿಟ್ ಕ್ಯಾಟ್. ಸೊ ಫಸ್ಟ್ ಕಿಟ್ ಕ್ಯಾಟ್ ಹಾಕಿರ್ತೀನಿ, ಅದಾದ್ಮೇಲೆ ಮಿಲ್ಕಿ ಬಾರ್ ಹಾಕಿರ್ತೀನಿ, ಅದಾದ್ಮೇಲೆ ಡೈರಿ ಮಿಲ್ಕ್ ಹಾಕಿರ್ತೀನಿ. ಕರೆಕ್ಟ್ ಅಲ್ವಾ? That means my first option will be Kit Kat, second will be like Milky Bar, and third will be Dairy Milk. So next ಈ ಲಿಸ್ಟ್ ನ ಟೀಚರ್ ನೋಡ್ತಾರೆ. ಲೈಕ್ ಆ ಟೀಚರ್ ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಲೈಕ್ ನೀವೇ ಒಂದು ಟೀಚರ್ ಆಗಿದ್ರು ಏನ್ ಮಾಡ್ತಿದ್ರಿ, ಫಸ್ಟ್ ಕಿಟ್ ಕ್ಯಾಟ್ ನೋಡ್ತಿದ್ರಿ. ಸೊ ಇವನು ಕಿಟ್ ಕ್ಯಾಟ್ ಜಾಸ್ತಿ ಇಷ್ಟ, ಫಸ್ಟ್ ಕಿಟ್ ಕ್ಯಾಟ್ ನೋಡ್ತಿದ್ರಿ. ಕಿಟ್ ಕ್ಯಾಟ್ ಇದೆಯಾ ಲೈಕ್ ಬಾಸ್ಕೆಟ್ ಅಲ್ಲಿ ಇದೆ, ಓಕೆ ಕಿಟ್ ಕ್ಯಾಟ್ ಇದ್ರೆ ಕೊಡೋಣ. ಓಕೆ ಕಿಟ್ ಕ್ಯಾಟ್ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ, ನೆಕ್ಸ್ಟ್ ಹೋಗ್ತಿದ್ರಿ. ಸೊ ನೆಕ್ಸ್ಟ್ ಹೋಗಿ ಮಿಲ್ಕಿ ಬಾರ್ ನೋಡ್ತೀವಿ. ಮಿಲ್ಕಿ ಬಾರ್ ನೋಡಿದಾಗ ಬಾಸ್ಕೆಟ್ ಅಲ್ಲಿ ಮಿಲ್ಕಿ ಬಾರ್ ಇದ್ರೆ ಅಲಾಟ್ ಮಾಡ್ತೀವಿ, ಅಂದ್ರೆ ಮಿಲ್ಕಿ ಬಾರ್ ನ ಸ್ಟೂಡೆಂಟ್ ಕೊಡ್ತಾರೆ ಟೀಚರ್. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಹೋಗ್ತಾರೆ. ಅಂಡ್ 3 ಚಾಕ್ಲೇಟ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅನ್ಫಾರ್ಚುನೇಟ್ಲಿ ಸ್ಟೂಡೆಂಟ್ ಯಾವ ಚಾಕ್ಲೇಟ್ ಸಿಗಲ್ಲ. ಸೊ ಇವಾಗ ನಾನು ಹೇಳಿದಂತೂ ಎಲ್ಲರಿಗೂ ಅರ್ಥ ಆಗಿರ್ಲೇಬೇಕು. ಲೈಕ್ ಚಿಕ್ಕ ಮಕ್ಳಿಗೆ ಹೇಳಿದ್ರು ಅರ್ಥ ಆಗ್ಬಿಡುತ್ತೆ. ಇದೇನಾದ್ರೂ ಅರ್ಥ ಆಗಿದ್ರೆ ದಿಸ್ ಇಸ್ ದ ಸೇಮ್ ವಿಚ್ ಹ್ಯಾಪನ್ಸ್ ಇನ್ ಯುವರ್ ಆಪ್ಷನ್ ಎಂಟ್ರಿ ಪ್ರೊಸೆಸ್. ಸೊ ಅಲ್ಲೂ ಕೂಡ ಇಲ್ಲಿ ನಾವೇನ್ ನಿಮ್ಗೆ ಚಾಕ್ಲೇಟ್ಸ್ ಬಗ್ಗೆ ಮಾತಾಡಿದೆ, ಆ ಚಾಕ್ಲೇಟ್ಸ್ ಬದಲು ಅಲ್ಲಿ ನಿಮ್ಗೆ ಸೀಟ್ಸ್ ಇರುತ್ತೆ. ಸೀಟ್ಸ್ ಇನ್ ದ ಸೆನ್ಸ್ ಇನ್ಕ್ಲೂಡಿಂಗ್ ಬ್ರಾಂಚ್. ಇವಾಗ JCಲಿ ನನಗೆ CS ಬೇಕು ಅಂತ ಅಂದ್ರೆ ನನ್ನ ಫಸ್ಟ್ ಆಪ್ಷನ್ JC/CS. ನನಗೆ JCಲಿ ಇನ್ಫಾರ್ಮೇಶನ್ ಸೈನ್ಸ್ ಲೈಕ್ CS ಸಿಗ್ಲಿಲ್ಲ ಅಂದ್ರೆ ಇನ್ಫಾರ್ಮೇಶನ್ ಸೈನ್ಸ್ ಬರಲಿ ಅಂತ ಅಂದ್ರೆ ಅದ್ರ ನೆಕ್ಸ್ಟ್ ಆಪ್ಷನ್ ವಿಲ್ ಬಿ JC ಅಥವಾ JSS/IS ಅಂದ್ರೆ ಇನ್ಫಾರ್ಮೇಶನ್ ಸೈನ್ಸ್. ಕಾಲೇಜಸ್ ಅಂದಾಗ ನೆನಪಾಯ್ತು. ಇವಾಗ ನಿಮ್ಗೆ ಒಂದಷ್ಟು ಏರಿಯಾದಲ್ಲಿ ಯಾವ್ದಾವ್ದು ಟಾಪ್ ಕಾಲೇಜಸ್ ಇದೆ, ಅದ್ರದ್ದು ಕಟ್ ಆಫ್ ಎಲ್ಲ ಎಷ್ಟಿದೆ ಅಂತ ಲೈಕ್ KA ವೆಬ್ಸೈಟ್ಗೆಲ್ಲ ಹೋದ್ರೆ ತುಂಬಾನೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ರೆಕಮೆಂಡ್ ಮಾಡೋದೇನಂದ್ರೆ, ಕಾಲೇಜ್ ದೋಸ್ತ್ ಅವ್ರ ವಾಟ್ಸ್ಆಪ್ ಚಾಟ್ ಬೋಟ್ ಅಲ್ಲಿ ಲೈಕ್ ಏರಿಯಾ ವೈಸ್ ಕಾಲೇಜಸ್ ಲಿಸ್ಟ್ ಜೊತೆಗೆ ನಿಮ್ಗೆ ಕಟ್ ಆಫ್ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡೋದಲ್ವಾ? ಸೊ ಈ ತರ ಟೂಲ್ಸ್ ನ ಯುಟಿಲೈಸ್ ಮಾಡ್ಕೊಂಡು ನಿಮ್ಮ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡಿ. ಸೊ ಈ ತರ ನನಗೆ ಯಾವ ಆಪ್ಷನ್ ಬೇಕು ಅಂತ ಒಂದು ಲಿಸ್ಟ್ ನ ಪ್ರಯಾರಿಟಿ ವೈಸ್ ಸಬ್ಮಿಟ್ ಮಾಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ಯುವರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಇದ್ರ ಬಗ್ಗೆ ಇನ್ನ ಮುಂದೆ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮೈನ್ ಅಜೆಂಡಾ ಏನು ಇವತ್ತಿಗೆ ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಟೀಚರ್ ಹೇಗೆ ಚಾಕ್ಲೇಟ್ ಇದೆಯಾ ಅಂತ ನೋಡ್ತಿದ್ದಾರೆ, ಅದೇ ತರ ನಿಮ್ಮ ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ ಕೂಡ ನಿಮ್ಗೆ ಲೈಕ್ ಫಸ್ಟ್ ಆಪ್ಷನ್ ಅಲ್ಲಿ ಇವಾಗ ಸಪೋಸ್ ನನ್ನ ಎಕ್ಸಾಂಪಲ್ ಜೊತೆ ತಗೊಳ್ಳೋದಾದ್ರೆ SJC ಅಂದ್ರೆ JCಲಿ CS ಇದೆಯಾ ಅಂತ ನಾನು CS ಸಬ್ಮಿಟ್ ಮಾಡಿದ್ರೆ SJCಲಿ CS ನ ಇವನಿಗೆ ಅಲಾಟ್ ಮಾಡ್ಬೋದಾ ಈ ರ್ಯಾಂಕ್ಗೆ ಅಂತ ನೋಡುತ್ತೆ. ಲೈಕ್ ಮಾಡ್ಬೋದು ಅಂತ ಅಂದ್ರೆ ಮಾಡುತ್ತೆ, ಆಗಲ್ಲ ಅಂತ ಅಂದ್ರೆ ಟೀಚರ್ ಏನ್ ಮಾಡ್ತಿದ್ರು, ಲೈಕ್ ಕಿಟ್ ಕ್ಯಾಟ್ ಅನಾಲಜಿ ಇಲ್ಲಿ ಇರ್ಲಿ, ಇಲ್ಲಿ ಕಿಟ್ ಕ್ಯಾಟ್ ಇದೆ, ಇಲ್ಲಿ SJC/CS ಇದೆ. ಲೈಕ್ ಕಿಟ್ ಕ್ಯಾಟ್ ಇರ್ಲಿಲ್ಲ, ಅದಾಗ ಏನ್ ಮಾಡಿದ್ರು, ನೆಕ್ಸ್ಟ್ ಆಪ್ಷನ್ ಹೋದ್ರು. ಅದೇ ತರ ಇಲ್ಲೂ JC/CS ಅಲಾಟ್ ಮಾಡಕ್ ಆಗ್ಲಿಲ್ಲ ಅಂದಾಗ ಇಟ್ ವಿಲ್ ಚೆಕ್ ಫಾರ್ ದ ನೆಕ್ಸ್ಟ್ ಆಪ್ಷನ್. ನೆಕ್ಸ್ಟ್ ಆಪ್ಷನ್ ಅಲ್ಲಿ ಏನಿದೆ, JC/IS ಇದೆ. ಇಫ್ JC/IS ಇಸ್ ಲೈಕ್ ಅಫೋರ್ಡೆಬಲ್ ಫಾರ್ ಮೈ ರ್ಯಾಂಕ್, ನನ್ನ ರ್ಯಾಂಕ್ ಗೆ JC/IS ಸಿಗೋ ತರ ಇದ್ರೆ ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ ಏನ್ ಮಾಡುತ್ತೆ, SJC/IS ಸೀಟ್ ನ ನಿಮ್ಗೆ ಅಲಾಟ್ ಮಾಡುತ್ತೆ. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಸೊ ಈ ತರ ನಿಮ್ಮ ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ ನಿಮ್ ಎಲ್ಲಾ ಆಪ್ಷನ್ಸ್ ಮೇಲೂ ಒಂದೊಂದಾಗಿ ಇಟ್ರೇಟ್ ಮಾಡ್ತಾ ಹೋಗಿ ನಿಮ್ಗೆ ಒಂದು ಲೈಕ್ ಸೀಟ್ ನ ಕೊಡುತ್ತೆ. ಈ ಪ್ರೋಸೆಸ್ ನ ಏನಕ್ಕೆ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಇವಾಗ ನಾವು ಲೈಕ್ ಕೌನ್ಸಿಲಿಂಗ್ ಅಲ್ಲಿ ಒಂದಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ನಾವು ಇನ್ಕ್ಲೂಡ್ ಮಾಡಿ ಲೈಕ್ ನಮಗೆ ಬೆಸ್ಟ್ ಪಾಸಿಬಲ್ ಸೀಟ್ ನ ನಾವು ತಗೋಬೇಕು ಅಂತ ಅಂದ್ರೆ ಇವೆಲ್ಲ ಒಂದ್ ಸ್ವಲ್ಪ ಡೀಪ್ ಆಗಿ ತಿಳ್ಕೋಬೇಕಾಗಿರುತ್ತೆ. ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ. ಸೊ ಈ ತರ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಅಂದಾಗ ನಮ್ಗೆ ಏನ್ ಫ್ಲಾಶ್ ಆಗುತ್ತೆ, ನಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ನ ಹೇಗೆ ಫ್ರೇಮ್ ಮಾಡಬೇಕು, ಯಾವ ಕಾಲೇಜಸ್ ನ ಮೇಲ್ ಹಾಕ್ಬೇಕು, ಇದ್ರ ಬಗ್ಗೆ ಎಲ್ಲ ಮುಂದೆ ವಿಡಿಯೋಸ್ ಅಲ್ಲಿ ಮಾತಾಡ್ತಾ ಇರ್ತೀನಿ. ಅಂಡ್ ಲೈಕ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ in line in my ongoing series of videos is ಬ್ರಾಂಚ್ ವೈಸ್ ವಿಡಿಯೋಸ್ ಆಯ್ತಾ. ಸೊ CS ಅಂತಂದ್ರೆ CS ಅಲ್ಲಿ ಪ್ಲೇಸ್ಮೆಂಟ್ಸ್ ಹೇಗಿರುತ್ತೆ, ಸಬ್ಜೆಕ್ಟ್ಸ್ ಏನೇನಿರುತ್ತೆ, ಈ ತರ ಒಂದೊಂದು ಬ್ರಾಂಚ್ಗೂ ಡೀಟೇಲ್ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದ್ದೀನಿ. ಸೊ ಅದನ್ನು ಕೂಡ ಮಿಸ್ ಔಟ್ ಮಾಡ್ಕೋಬೇಡಿ, ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಏನಾದ್ರು ಬೇರೆ ಟಾಪಿಕ್ಸ್ ಮೇಲೆ ಬೇಕು ವಿಡಿಯೋಸ್ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ನೋಡ್ತೀನಿ ಅದನ್ನು ಕೂಡ. ಸದ್ಯಕ್ಕೆ ಇಷ್ಟು ಗೊತ್ತಿದ್ರೆ ಸಾಕು. ಮುಂದಿನ ವಿಡಿಯೋಸ್ ಅಲ್ಲಿ ಏನೇನು ಬೇಕು ಎಲ್ಲಾನು ನಾನು ಒಂದೊಂದೇ ವಿಡಿಯೋ ಆಗಿ ನಾನು ಅಪ್ಲೋಡ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವ ವಿಡಿಯೋನ ಮಿಸ್ ಔಟ್ ಮಾಡ್ಕೊಳ್ಳಲ್ಲ ಅಷ್ಟೇ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆಯ್ತಾ. ಅಗೇನ್ ಫಾರ್ ದ 10th ಟೈಮ್ ಅನ್ಸುತ್ತೆ ನಾನು ಹೇಳೇ ಬಿಡ್ತೀನಿ, ಲೈಕ್ KCET 2025 ಸ್ಟೂಡೆಂಟ್ಸ್ ಏನಿದ್ದೀರಾ, ಯು ಆರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಯಾಕಂದ್ರೆ ಲೈಕ್ ಫಾರ್ ದ ಸಪೋರ್ಟ್ ಐ ಗೆಟ್ ಫಾರ್ ಎವ್ರಿ ವಿಡಿಯೋ ಅಲ್ವಾ, ಇಟ್ ಇಸ್ ಔಟ್ ಸ್ಟ್ಯಾಂಡಿಂಗ್. ಅಂದ್ರೆ ಲೈಕ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ಕಮೆಂಟ್ ಅಂತ ಹಾಕೋದಾಗ್ಲಿ, ಅಂಡ್ ಐ ವಾಸ್ ವೈಟಿಂಗ್ ಫಾರ್ ಯುವರ್ ವಿಡಿಯೋ ಅಂತ ನೀವೇನ್ ಹೇಳ್ತೀರಾ, ಲೈಕ್ ಇಟ್ ವಿಲ್ ಕಂಪ್ಲೀಟ್ಲಿ ಮೇಕ್ ಮೈ ಡೇ ಗೊತ್ತಾ. ಲೈಕ್ ನಿಮ್ಗೆ ಅದನ್ನ ಐ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್.
ಸೊ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯು ಗೈಸ್ ಆರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂಡ್ ನನ್ಗೇನಂದ್ರೆ ಲೈಕ್ ನನಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪೀರಿಯನ್ಸ್ನ ನಿಮಗೆ ಕೊಟ್ಟು ನಿಮ್ಮೆಲ್ಲರಿಗೂ ಒಂದು ಒಳ್ಳೊಳ್ಳೆ ಕಾಲೇಜಲ್ಲಿ ಒಳ್ಳೊಳ್ಳೆ ಸೀಟ್ನ ಕೊಡಿಸ್ಬೇಕು ಅಂತ ಅಷ್ಟೇ ನಿಮ್ಮ ರ್ಯಾಂಕ್ಗೆ. ಸೊ ಈ ಜರ್ನಿಲಿ ನಿಮಗೆ ಆ ಹೆಲ್ಪ್ನ ನೀವು ತಗೋಬೇಕು, ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಅಂದರೆ ಲೈಕ್ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಸೊ ಇಷ್ಟು ಸಪೋರ್ಟ್ ಸಾಕು ಗೈಸ್. ನನಗೆ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸಿಂದ ಒಪಿನಿಯನ್ ಆಗಲಿ ಅಥವಾ ನಂಗೆ ಅವೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಯು ಆರ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್, ಕಾಂಟೆಂಟ್ ವಿಲ್ ಬಿ ಇಂಪ್ರೂವಿಂಗ್ ಡೇ ಬೈ ಡೇ. ಅದೊಂದು ಶ್ಯೂರಿಟಿ ಅಂತ ನನ್ನ ಕಡೆಯಿಂದ ಇರಲಿ. ನಿಮ್ಮ ಕಡೆಯಿಂದ ನಾನು ಕೇಳೋದಿಷ್ಟೇ, ಲೈಕ್ ಇಲ್ಲೇನೋ ಇವಾಗ ಓದೋದು ಬರೆಯೋದೇನಿಲ್ಲ ಅಲ್ವಾ, ಜಸ್ಟ್ ಕೇಳಿಸ್ಕೊಳ್ಳೋದು. ನಾನು ಹೇಳೋದನ್ನ ಒಂದು ಕಡೆ ಇಲ್ಲ ಬ್ರೋ ಹಿಂಗೆ ಹೇಳಿದ್ದಾರೆ ಅಂತ ಅನ್ಕೊಳ್ಳೋದಷ್ಟೇ. ಇದಿಷ್ಟು ಮಾಡ್ಕೊತಾ ಹೋಗಿ ಮುಂದೆ ಲೈಕ್ ಸ್ವಲ್ಪ ಸೀರಿಯಸ್ ಆಗೋಣ. ರಿಸಲ್ಟ್ ಎಲ್ಲ ಬಂದು ಕೌನ್ಸಿಲಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅಲ್ಲಿವರೆಗೂ ಈ ವಿಷಯಗಳೆಲ್ಲ ತಿಳ್ಕೊತಾ ಹೋಗಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ.